ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಅಲ್ಲಿ ಹಿಂಗೆ ಮಲಗುವಾಗ ಹಿಂಗೆ ಚಾಚಲ್ವಾ? ಗೌರಿ ಹಬ್ಬದ ಹಾಲಿಡೇ ಜೊತೆಗೆ ನಾವು ಇನ್ನೊಂದು ದಿನ ಸಿಕ್ ಲೀವ್ ಹಾಕೊಂಡು ಹೋಗಿದ್ದು ದೇವಸ್ಥಾನಗಳಿಗೆ. ಫಸ್ಟ್ ಹೋಗಿದ್ದು ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಮಡ್ಲಕ್ಕಿ ಹರಕೆ ಕೊಡಬೇಕಾಗಿತ್ತು ಅಂತ ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ದೇವ್ರನ್ನ ಎತ್ಬಿಟ್ಟು ಪ್ರಶ್ನೆ ಕೇಳಿದರೆ ಅದು ಬರೆದ್ಬಿಟ್ಟು ಉತ್ತರ ಹೇಳುತ್ತೆ. ಸೊ ನಮ್ಮದು ಸ್ವಲ್ಪ ಪ್ರಶ್ನೆಗಳಿದ್ವು, ಅದನ್ನು ಕೇಳಿಕೊಂಡು ಒಂದು ಕುಡಿಕೆ ಕೂಡ ಮಾಡಿಸ್ಕೊಂಡು ಆ ದೇವಸ್ಥಾನದಿಂದ ಅಲ್ಲಿಂದ ಮೆಳ್ಳಿಯಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸೇರ್ಕೊಂಡು ತಡೆ ಓಡಿಸೋಣ ಅಂತ ಅಂದ್ಬಿಟ್ಟು ತಡೆ ಐಟಮ್ ಎಲ್ಲ ತೊಗೊಂಡು ಅಲ್ಲಿ ಬರ್ಸ್ಕೊಂಡ್ವಿ. ಅಲ್ಲಿಂದ ಬರ್ಸ್ಕೊಂಡು ತಡೆ ಓಡಿಸ್ಕೊಳ್ಳೋಣ ಅಂತ ಹೊರಟ್ವಿ. ವೀಕ್ ಡೇಸ್ ಆಗಿದ್ದರಿಂದ ದೇವಸ್ಥಾನ ಅಂದ್ರೆ ಇರಲಿಲ್ಲ, ಫ್ರೀ ಆಗಿ ಇತ್ತು, ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಗವಿರಂಗಪ್ಪ ದೇವಸ್ಥಾನದಲ್ಲಿ. ಅದು ದೇವಸ್ಥಾನ ಬಂದು ಫುಲ್ ಗುಹೆನಲ್ಲೇ ಆಗಿರೋದು, ಸೊ ಅದಕ್ಕೆ ಗವಿರಂಗಪ್ಪ ಅಂತ ಇಟ್ಟಿರೋದು. ಈ ದೇವಸ್ಥಾನ ಚಂದ್ರಪಟ್ಟಣ ಸೈಡ್ ಇರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಈ ದೇವಸ್ಥಾನದ ವಿಶೇಷ ಏನಂತಂದ್ರೆ ಹಸುಗಳು ಕರು ಹಾಕಿಲ್ಲ ಅಂತಂದ್ರೆ ಈ ದೇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಅದು ಕರು ಹಾಕುತ್ತೆ. ಅಲ್ಲಿ ಮತ್ತೆ ಕರು ಹಾಕಿದಾಗ ಅದ್ರದ್ದು ಬೆಣ್ಣೆ ಅಥವಾ ಹಾಲನ್ನು ತಂದ್ಬಿಟ್ಟು ಆ ದೇವ್ರಿಗೆ ಬೆಳೆದ್ಬಿಟ್ಟು ಹೋಗ್ತಾರೆ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಈ ತರ ದೇವಸ್ಥಾನಗಳ ರಹಸ್ಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಿಮಗೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ.